ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ನೆಮ್ಮದಿ ಕೆಡಿಸುತ್ತಿರುವ ರಾಜಕೀಯ ಮೇಲಾಟ. ಕಾದು ಪಾಲಾಗಿರುವ ವೈದ್ಯ ವಸತಿ ಗೃಹಗಳು, ಮೇಜರ್ ಸರ್ಜರಿ ಕಾಣಬೇಕಾದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ. ವಾಣಿಜ್ಯ ಕೇಂದ್ರಗಳಲ್ಲಿ ಬಳಕೆ ಮಾಡಿದ ನೀರನ್ನು ಮರುಬಳಕೆ ಮಾಡುವ ಶುದ್ಧೀಕರಣ ಘಟಕ. ಕುಶಾಲನಗರದ ವಾಣಿಜ್ಯ ಕೇಂದ್ರದಲ್ಲಿ ಅಳವಡಿಸಲಾಗಿರುವ ಫ್ರೀ ಫಿಲ್ಟರೇಷನ್ ಸಿಸ್ಟಮ್. ಕಾವೇರಿ ನದಿಗೆ ಸೇರುತ್ತಿರುವ ಕಲುಷಿತ ನೀರಿಗೆ ತಡೆಗೆ ನೂತನ ಮಾರ್ಗೋಪಾಯ. ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಭಾರಿ ತೆರಿಗೆ ವಂಚನೆ ಬಯಲಿಗೆ. ಲಕ್ಷಾಂತರ ರೂಪಾಯಿಗಳ ತೆರಿಗೆ ಪಾವತಿಸದೆ ದಿನ ದೂಡುತ್ತಿರುವ ಖಾಸಗಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ಅಶೋಕ್ ಆಗ್ರಹ. ರೈತರನ್ನು ಒಕ್ಕಲೆಬ್ಬಿಸುವ ಧೋರಣೆ ಖಂಡಿಸಿ ಪಿರಿಯಾಪಟ್ಟಣದಲ್ಲಿ ರೈತರ ಪ್ರತಿಭಟನೆ. ತಹಶೀಲ್ದಾರ್ ಕಚೇರಿ ಮುಂಭಾಗ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಿಂದ ಧರಣಿ. ಹಾರಂಗಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತ. ಜಲಾಶಯದಲ್ಲಿ ಕೇವಲ 2 ಟಿಎಂಸಿ ಪ್ರಮಾಣದ ನೀರಿನ ಸಂಗ್ರಹ ಬಾಕಿ. ಬೇಸಿಗೆ ಬೆಳೆಗೆ ನೀರಿನ ಅಭಾವದೊಂದಿಗೆ ಪರದಾಡಬೇಕಾದ ರೈತಾಪಿ ವರ್ಗ. ವಾರ್ತೆಗಳ ವಿವರ. ರಾಜಕೀಯ ಮೇಲಾಟದ ನಡುವೆ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನೆಮ್ಮದಿ ಕಳೆದುಕೊಳ್ಳುವುದರೊಂದಿಗೆ ಒತ್ತಡದ ನಡುವೆ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸ್ಥಿತಿ ಕಾಣಬಹುದು. ಕುಶಾಲನಗರ ಸರ್ಕಾರಿ ಆಸ್ಪತ್ರೆ ವೈದ್ಯರ ಕೊರತೆ ಎದುರಿಸುವುದರೊಂದಿಗೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡುತ್ತಿರುವುದು ಕಾಣಬಹುದು. ಆಡಳಿತಾಧಿಕಾರಿ ಸೇರಿದಂತೆ ಒಟ್ಟು 2 ವೈದ್ಯರು ದಿನನಿತ್ಯ 100 ರೋಗಿಗಳಿಗೆ ಆರೈಕೆ ಮಾಡಬೇಕಾಗಿದೆ. 6 ಮಂದಿ ತಜ್ಞ ವೈದ್ಯರು ಬದಲಾಗಿ ಇದೀಗ ಆಡಳಿತಾಧಿಕಾರಿ ಸೇರಿದಂತೆ ಇನ್ನೊಬ್ಬರು ಮಹಿಳಾ ವೈದ್ಯರ ಮೂಲಕ 100 ರೋಗಿಗಳು ಚಿಕಿತ್ಸೆ ಪಡೆಯಬೇಕಾಗಿದೆ. ರಾಜಕೀಯ ಮೇಲಾಟದ ನಡುವೆ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನೆಮ್ಮದಿ ಕಳೆದುಕೊಳ್ಳುವುದರೊಂದಿಗೆ ಒತ್ತಡದ ನಡುವೆ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸ್ಥಿತಿ ಕಾಣಬಹುದು. ಕುಶಾಲನಗರ ಸರ್ಕಾರಿ ಆಸ್ಪತ್ರೆ ವೈದ್ಯರ ಕೊರತೆ ಎದುರಿಸುವುದರೊಂದಿಗೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡುತ್ತಿರುವುದನ್ನು ಕಾಣಬಹುದು. ಆಡಳಿತಾಧಿಕಾರಿ ಸೇರಿದಂತೆ ಒಟ್ಟು 2 ವೈದ್ಯರು ದಿನನಿತ್ಯ 100 ರೋಗಿಗಳಿಗೆ ಆರೈಕೆ ಮಾಡಬೇಕಾಗಿದೆ. 6 ಮಂದಿ ತಜ್ಞ ವೈದ್ಯರ ಬದಲಾಗಿ ಇದೀಗ ಆಡಳಿತಾಧಿಕಾರಿ ಸೇರಿದಂತೆ ಇನ್ನೊಬ್ಬರು ಮಹಿಳಾ ವೈದ್ಯರ ಮೂಲಕ 100 ರೋಗಿಗಳು ಚಿಕಿತ್ಸೆ ಪಡೆಯಬೇಕಾಗಿದೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಡೆದ ಇಂಜೆಕ್ಷನ್ ಪ್ರಕರಣ ನಡೆದ ನಂತರದ ದಿನಗಳಲ್ಲಿ ಇಲ್ಲಿನ ಆಸ್ಪತ್ರೆಯ ಒಳರೋಗಿಗಳ ವಿಭಾಗ ಬಹುತೇಕ ಬಿಕೋ ಅನ್ನುತ್ತಿದೆ. ಕಾರಣ, ಕುಶಾಲನಗರ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಜನಪ್ರತಿನಿಧಿಗಳು, ರೋಗಿಗಳು ಚಿಕಿತ್ಸೆ ಪಡೆಯುವ ಸಂದರ್ಭ ಜನಪ್ರತಿನಿಧಿಗಳಿಂದ ವೈದ್ಯರಿಗೆ ಶಿಫಾರಸು ಕರೆಗಳನ್ನು ಮಾಡುತ್ತಿರುವುದೇ ಈ ಎಲ್ಲ ಅವಾಂತರಗಳಿಗೆ ಪ್ರಮುಖ ಕಾರಣವಾಗಿದೆ. ಕೆಲವು ಮಂದಿ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ವೈದ್ಯರ ಬಳಿ ಬರುವ ಸಂದರ್ಭ ರಾಜಕೀಯ ಧುರೀಣರ ಮೊಬೈಲ್ ಸಂಪರ್ಕವನ್ನು ವೈದ್ಯರ ಕಿವಿಗೆ ಇಡುವ ಮೂಲಕ ಉತ್ತಮ ಚಿಕಿತ್ಸೆ ನೀಡುವಂತೆ ಶಿಫಾರಸು ಮಾಡುವ ವರಸೆ. ವೈದ್ಯರ ಕೊರತೆ ನಡುವೆ ಅಲ್ಲಿಯೂ ರಾಜಕೀಯದ ಪ್ರವೇಶ. ಸ್ಥಳೀಯ ಕೆಲವು ಪುಂಡರಿಂದ ಬರುವ ಬೆದರಿಕೆಗಳು, ಸಂಘ ಸಂಸ್ಥೆಗಳ ಪ್ರತಿಭಟನೆಗಳು, ವೈದ್ಯರ ವಿರುದ್ಧ ಅವ್ಯಾಚ್ಯ ಬೈಗುಳಗಳು, ನಿಂದನೆಗಳು. ವೈದ್ಯರ ಕೊರತೆಯ ನಡುವೆ ಬೆರಳೆಣಿಕೆಯ ವೈದ್ಯರಿಂದ 100 ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಪರಿಸ್ಥಿತಿ ಇಲ್ಲಿಯದಾಗಿದೆ. ಈ ಎಲ್ಲ ಪರೋಕ್ಷ ಬೆದರಿಕೆಗಳಿಗೆ ಬೆದರಿ ಕುಶಾಲನಗರ ಆಸ್ಪತ್ರೆಯಲ್ಲಿ ವೈದ್ಯರು ಒಳರೋಗಿಗಳನ್ನು ದಾಖಲು ಮಾಡಲು ಭಯಪಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಇಲ್ಲಿ ಇರುವಂಥ 2 ರೆಗ್ಯುಲರ್ ಸ್ಪೆಷಲಿಸ್ಟ್ಗಳಿಗೆ ದಿನಪೂರ್ತಿ ಕೆಲಸ, ರಾತ್ರಿ ದಿನ ಬಿಟ್ಟು ದಿನ ಕೆಲಸ, ರಾತ್ರಿ ಕೆಲಸ, ಹಗಲು ಕೆಲಸ. ಈ ಕೆಲಸದ ಒತ್ತಡದಲ್ಲಿ ನಾವು ಸಾಮಾನ್ಯ ಮಾನವರು ಎಷ್ಟು ಅಂತ ಕೆಲಸ ಮಾಡ್ಬೋದು. ಒಂದು ಮನುಷ್ಯ ಸತತವಾಗಿ ಕಂಟಿನ್ಯೂ ಮಾಡಿ ಇಲ್ಲಿ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತಾರತಮ್ಯ ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ. ಅದು ಅಲ್ಲದೆ ಕಾವೇರಿ ಹೊಳೆ ದಾಟಿದರೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಹತ್ತಿರದಲ್ಲಿ 3 ಕಿಲೋಮೀಟರಲ್ಲಿ ಕೊಪ್ಪ PSC ಇದೆ, 6 ಕಿಲೋಮೀಟರಲ್ಲಿ ಬೈಲುಕೊಪ್ಪ PSC ಇದೆ. ಎಲ್ಲ ಪ್ರಕರಣಗಳು ಇಲ್ಲಿಗೇ ಬರೋದು. ಅಲ್ಲಿ ಯಾವುದೇ ಸರಿಯಾದ ಚಿಕಿತ್ಸೆ ಜನರಿಗೆ ಸಿಗ್ತಿಲ್ಲ ಅಂತ ಅಂದ್ಕೊಂಡು ಆ ಹಾಸ್ಪಿಟಲ್ ಬಿಟ್ಟು ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಅವರ ಒತ್ತಡ ಎಲ್ಲ ನಮ್ಮ ಇರುವಂಥ 2 ವೈದ್ಯಾಧಿಕಾರಿಗಳ ಮೇಲೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸ್ವಲ್ಪ ಜನರನ್ನು ಕೆಲಸಕ್ಕೆ ಇಲ್ಲಿಗೆ ನಿಯೋಜಿಸಿ ಅಂತ ನಾವು ಮೇಲಧಿಕಾರಿಗಳನ್ನು ಕೇಳಿಕೊಂಡಾಗ ಮೇರೆಗೆ ರಾತ್ರಿ ಕೆಲಸ ಮಾಡಲಿಕ್ಕೆ ಮಾತ್ರ ರಾತ್ರಿ 8ರಿಂದ ಬೆಳಿಗ್ಗೆ 8 ಗಂಟೆವರೆಗೆ ಅಂತ. ಬಟ್ ಅವರು ಬರೋ ಕೆಲಸ ನಿಯೋಜಿಸ್ತಾರೆ. ವಾರದಲ್ಲಿ 3 ಜನ ಬರ್ತಾರೆ. ಈಗ ಉಳಿಕೆಯಂತೆ ನಾವು 2 ನೋಡ್ಕೊಳ್ಳೋದು.
ಮೊದಲು ಬಿ ಎಸ್ ಸಿಗಳಿಂದ 4:30 ಗಂಟೆಯಿಂದ ಸಂಜೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಬರ್ತಾಯಿದೆ. ಇವಾಗ ಅದನ್ನು ಕಡಿತ ಮಾಡಿ 8 ಗಂಟೆಯಿಂದ 8 ಗಂಟೆಯಿಂದ ಮಾಡಿದೆ. ಆ 4:30 ಗಂಟೆಯಿಂದ 8 ಗಂಟೆವರೆಗೂ ನಾವೇ ನೋಡಬೇಕು, ನಮ್ಮ ಡ್ಯೂಟಿಯನ್ನು ನಾವೇ ನೋಡಬೇಕು. ಸರ್ಕಾರಿ ಆಸ್ಪತ್ರೆಯ ಸಮೀಪದಲ್ಲಿಯೇ ವೈದ್ಯರಿಗೆ ವಸತಿ ಗೃಹವೊಂದು ನಿರ್ಮಾಣವಾಗಿದ್ದು, ಇದನ್ನು ವಾಸಯೋಗ್ಯ ಮಾಡಲು ಇತ್ತೀಚೆಗಷ್ಟೇ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 2 ಲಕ್ಷ ರುಗಳನ್ನು ವೆಚ್ಚ ಮಾಡಲಾಗಿತ್ತು. ಆದರೆ ಮುಖ್ಯ ರಸ್ತೆಯ ಒತ್ತಿನಲ್ಲಿರುವ ಈ ವಸತಿ ಗೃಹದಲ್ಲಿ ವಾಸ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡ ಪೊದೆಯಿಂದ ಆವೃತಗೊಂಡಿದ್ದು ಭೂತ ಬಂಗಲೆಯಂತೆ ಮಾರ್ಪಟ್ಟಿರುವ ದೃಶ್ಯ ಕಾಣಬಹುದು. ಲಕ್ಷಾಂತರ ರುಗಳ ಸರ್ಕಾರಿ ಹಣದ ದುಂದು ವೆಚ್ಚ ಇಲ್ಲಿ ಎದ್ದು ಕಾಣುತ್ತಿದೆ. ಈ ಬಗ್ಗೆ ಸ್ಥಳೀಯ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ವೈದ್ಯರು ವಸತಿ ಗೃಹದಲ್ಲಿ ಕಡ್ಡಾಯವಾಗಿ ವಾಸವಿರಬೇಕೆಂದು ಆಗ್ರಹಿಸಿದ್ದಾರೆ. ತಕ್ಷಣ ಪಾಲು ಬಿದ್ದಂತಿರುವ ವಸತಿ ಗೃಹವನ್ನು ದುರಸ್ತಿಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅದನ್ನ ಯಾರು ನೋಡ್ತಾ ಇಲ್ಲ. ಈಗ ಮೊನ್ನೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ರಿಪೇರಿ ಮಾಡಿದ್ದಾರೆ. ಯಾರು ಬಂದಿಲ್ಲ, ಅದ್ರ ಬಗ್ಗೆ ಏನು ತನಿಖೆನೂ ಮಾಡಿಲ್ಲ. ಸುಮ್ಮನೆ ವೇಸ್ಟ್ ಆಗಿ ಸಾರ್ವಜನಿಕರಿಂದ ಆಗ್ತಕ್ಕಂಥ ನಷ್ಟಕ್ಕೆ ಅದು ಗುರಿಯಾಗಿದೆ. ಅದರಿಂದ ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪರಿಶೀಲನೆ ಮಾಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀವಿ. ವಾಣಿಜ್ಯ ಕೇಂದ್ರಗಳಲ್ಲಿ ಬಳಸಲಾದ ನೀರನ್ನು ವೈಜ್ಞಾನಿಕ ರೀತಿಯಲ್ಲಿ ಶುದ್ಧೀಕರಣಗೊಳಿಸಿ ಮರುಬಳಕೆ ಮಾಡುವ ಯೋಜನೆ ಕುಶಾಲನಗರ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿದೆ. ಈ ಮೂಲಕ ಕಾವೇರಿ ನದಿಗೆ ನೇರವಾಗಿ ಮಲಿನ ನೀರು ಸೇರ್ಪಡೆಗೊಳ್ಳುವ ಸಮಸ್ಯೆಗೆ ಕಡಿವಾಣ ಹಾಕುವ ಯೋಜನೆಗೆ ಚಾಲನೆ ನೀಡಿದಂತಾಗಿದೆ. ಕಾವೇರಿ ನದಿ ತಟಗಳಲ್ಲಿ ಬಹುತೇಕ ತ್ಯಾಜ್ಯಗಳು ನೇರವಾಗಿ ನದಿ ಸೇರಿ ನೀರು ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಕೂಗು ಕೇಳಿ ಬರುತ್ತಿರುವ ಬೆನ್ನಲ್ಲೇ ಇಂತಹ ಪರಿಸರ ಸ್ನೇಹಿ ಯೋಜನೆ ನದಿತಟದ ವಾಣಿಜ್ಯ ಕೇಂದ್ರಗಳಿಗೆ ಕಲುಷಿತ ನೀರು ನೇರವಾಗಿ ಹರಿಸುವುದನ್ನು ತಪ್ಪಿಸುವಲ್ಲಿ ನೆರವಾಗಿದೆ. ಕುಶಾಲನಗರದ ಸಮೀಪ ಮಾದಪಟ್ಟಣ ಗ್ರಾಮದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮುಂಭಾಗ ವಿರಾಜಪೇಟೆಯ ಉದ್ಯಮಿ ಹಂಸ ಎಂಬುವರು ತಮ್ಮ ಕಟ್ಟಡದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದ್ದು, ಕಟ್ಟಡದಿಂದ ಹೊರಸೂಸುವ ನೀರನ್ನು ಶುದ್ಧೀಕರಣಗೊಳಿಸಿ ನಂತರ ಮರುಬಳಕೆ ಮಾಡುವ ವ್ಯವಸ್ಥೆ ಅಳವಡಿಸಿದ್ದಾರೆ. ಕುಶಾಲನಗರದ ಇಂಜಿನಿಯರ್ ಬಸವೇಗೌಡ ಈ ಯೋಜನೆಯನ್ನು ಸ್ಥಳೀಯ SKF ಬಾಲಾಜಿ ಎನರ್ಜಿ ಸೊಲ್ಯೂಷನ್ ಕಂಪನಿಯ ಮುಖ್ಯಸ್ಥರಾದ BN ಬಾಲರಾಜು ಅವರ ಸಹಯೋಗದಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ. ಕಟ್ಟಡದಿಂದ ಬಳಸಿ ಹೊರಸೂಸುವ ಅಂದಾಜು 5,000 ಲೀಟರ್ ನೀರನ್ನು ಶುದ್ಧೀಕರಣ ಮಾಡುವ ಸಾಮರ್ಥ್ಯ ಈ ಯೋಜನೆ ಕುಶಾಲನಗರದಲ್ಲಿ ಪ್ರಥಮ ಬಾರಿಗೆ ಬಳಕೆ ಮಾಡಲಾಗಿದ್ದು, ಯೋಜನೆ ಯಶಸ್ಸು ಕಂಡಿದೆ ಎಂದು ಇಂಜಿನಿಯರ್ ಬಸವೇಗೌಡ ಸ್ಥಳಕ್ಕೆ ತೆರಳಿದ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮೊದಲನೇ ಪ್ರಾಜೆಕ್ಟು, ಇದನ್ನು ನಾವು ಪ್ರಯೋಗ ಮಾಡಿದ್ದೀವಿ. ಇದು ಭಾಳ ಅನುಕೂಲ ಆಗಿದೆ. ಇದನ್ನೇ ಎಲ್ಲ ಪ್ರತಿಯೊಬ್ಬರು ಇದರ ಕಾಸ್ಟು ಅಪ್ರಾಕ್ಸಿಮೇಟ್ 3 lakhs 3 ಲಕ್ಷ ಆಗುತ್ತೆ. ಇದು ಒಳ್ಳೆ ಪ್ರಾಜೆಕ್ಟು. ಇದರಿಂದ ಅನುಕೂಲ ಇದೆ, ಪರಿಹಾರ ಡೆಫಿನೆಟ್ ಆಗಿದೆ. ಒಳ್ಳೆ ನೀರು ನಮಗೆ ಫಿಲ್ಟರ್ ಆಗಿ ಒಳ್ಳೆ ನೀರು ನಾವು ನದಿಗೆ ಬಿಡ್ತಾ ಬಳಸ್ಬೋದು, ವಾಷಿಂಗ್ ಯೂಸ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಪ್ರಾಜೆಕ್ಟ್ ಭಾಳ ಒಳ್ಳೆ ಪ್ರಾಜೆಕ್ಟು. ಪ್ರತಿಯೊಬ್ಬರು ಇದನ್ನು ಅನುಸರಿಸಿದ್ರೆ ಭಾಳ ಒಳ್ಳೆಯದಿದೆ. ಕೊಡಗು ಜಿಲ್ಲೆಗೆ, ಕುಶಾಲನಗರಕ್ಕೆ ಪ್ರಥಮವಾಗಿ ನಾವು ಇದನ್ನು ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಾವು ಮಾಡಿದ್ದೀವಿ. ಇದನ್ನು ನೋಡಿ ಪ್ರತಿಯೊಬ್ಬರು ನೋಡಿ ಇದನ್ನು ಏನು ಪ್ರಾಜೆಕ್ಟ್ ಮಾಡ್ತಾರಲ್ಲ ಅವರು ಪ್ರತಿಯೊಬ್ಬರು ನೋಡಿ ಇದನ್ನು ಮಾಡಲಿ ಅಂದ್ಬಿಟ್ಟು ಯೋಜನೆಗೆ ಅಂದಾಜು 3 ಲಕ್ಷ ರುಗಳ ವೆಚ್ಚ ತಗುಲಿದ್ದು, ನೀರಿನಲ್ಲಿ ಕಂಡುಬರುವ ಲವಣಾಂಶಗಳನ್ನು ಹೊರತೆಗೆಯಲು, ಬಳಕೆ ಮಾಡಿದ ನೀರಿನ ದುರ್ಗಂಧ ನಿವಾರಿಸಲು ಹಾಗೂ ಗಡಸು ನೀರನ್ನು ಮೆದು ನೀರನ್ನಾಗಿ ಮಾರ್ಪಡಿಸಲು 5 ಫಿಲ್ಟರ್ಗಳನ್ನು ಅಳವಡಿಸಲಾಗಿದೆ ಎಂದು SKF ಬಾಲಾಜಿ ಎನರ್ಜಿ ಸೊಲ್ಯೂಷನ್ ಕಂಪನಿಯ ಬಾಲರಾಜು ಮಾಹಿತಿ ನೀಡಿದ್ದಾರೆ. ಒಳಗೆ ಬಿಡ್ತಾ ಇತ್ತು. ಈ ನೀರನ್ನು ನಾವು ಫಿಲ್ಟ್ರೇಷನ್ ಮಾಡಿ ಅಂದರೆ ಕೆಲವೊಂದು ಸ್ಟೇಜ್ಗಳ ಫಿಲ್ಟ್ರೇಷನಿಂದ ನಮ್ಮ ನೀರನ್ನು ಡೈರೆಕ್ಟಾಗಿ ಒಳಗೆ ಬಿಡ್ತಾ ಇದ್ದೀವಿ. ಈಗ ಫಿಲ್ಟ್ರೇಷನ್ ಯಾವ ರೀತಿ ಬಳಸಿದ ನೀರು? ಈ ನೀರನ್ನು ನೀವು ಗಾರ್ಡನಿಂಗ್ ಯೂಸ್ ಈಗ ಇಲ್ಲಿಂದ ಬಾತ್ರೂಮ್ ಅಥವಾ ಕಿಚನ್ ನೀರುಗಳನ್ನು ಡೈರೆಕ್ಟಾಗಿ ಪಾತ್ರೆ ತೊಳೆದ ನೀರನ್ನೆಲ್ಲ ಡೈರೆಕ್ಟಾಗಿ ಒಳಗೆ ಬಿಡ್ತಾ ಇದ್ರು. ಸೊ ಇದನ್ನು ನಾವು ಫಿಲ್ಟ್ರೇಷನ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಅದ್ರ ಬದಲಿಗೆ ನೀವು ರೀಯೂಸ್ ಮಾಡ್ಬೋದು. ಅಂದರೆ ವಾಷಿಂಗ್, ವೆಹಿಕಲ್ ವಾಶ್ ಅಥವಾ ಗಾರ್ಡನಿಂಗ್ ಆ್ಯಂಡ್ ಈ ರೀತಿ ಬೇರೆ ಬೇರೆ ಉಪಯೋಗಕ್ಕೆ ಉಪಯೋಗಿಸ್ಕೋಬೋದು. ಆ್ಯಂಡ್ ಇದ್ರ ಜೊತೆಯಲ್ಲಿ ಈ ಒಂದು ಫಿಲ್ಟ್ರೇಷನಿಂದ ಕಲುಷಿತ ನೀರನ್ನು ತಡೆಗಟ್ಟಲು ಒಂದು ಸೂಕ್ತ ಪರಿಹಾರ. ಯಾವ ರೀತಿ ಟೆಕ್ನಿಕಲ್ ಇದರಲ್ಲಿ ನಿಮಗೆ ಸ್ಯಾಂಡ್ ಫಿಲ್ಟರ್ಸ್ ಬರುತ್ತೆ. SKF ಸ್ಯಾಂಡ್ ಫಿಲ್ಟರ್ಸ್ಗಳನ್ನ ನಾವು ಅಳವಡಿಸಿದ್ದೀವಿ. ಅದರಿಂದ ನೆಕ್ಸ್ಟ್ ಕಾರ್ಬನ್ ಫಿಲ್ಟರ್ಸ್ ಬರುತ್ತೆ. ಕಾರ್ಬನ್ ಫಿಲ್ಟರಿಂದ ಇನ್ನು 3 ಸ್ಪನ್ ಫಿಲ್ಟರ್ಸ್ಗಳು ಬರುತ್ತೆ. ಸೊ ಇದು ಯಾವ ಪ್ರಮಾಣದಲ್ಲಿ ಆ ಸ್ಪೀಡ್ ಅನ್ನು ನಾವು ಅವಲಂಬಿಸಿ ಮೋಟರ್ನ ಇದು HP-ಯಲ್ಲಿ ಕಾನ್ಫಿಗರೇಷನ್ ಮಾಡಿ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ದಿನಕ್ಕೆ 4,000 ರಿಂದ 5,000 ಲೀಟರ್ಗಳನ್ನು ನಾವು ಶುದ್ಧೀಕರಣ ಮಾಡಿ ಇದನ್ನ ರೀಯೂಸ್ ಮಾಡ್ಬೋದು, ಅಂದರೆ ರೀಬಳಕೆ.
ಅದ್ರ ಜೊತೆಯಲ್ಲಿ ಇದನ್ನ ಬೇಕಾದರೆ ಜಾಸ್ತಿಯಾಗಿರೋ ನೀರನ್ನು ಒಳಗೆ ಬಿಡ್ಬೋದು. ಇದರಿಂದ ಯಾವುದೇ ಆದ ಹಾನಿ ಇಲ್ಲ. ಮತ್ತು ಕಾವೇರಿಯನ್ನು ಶುದ್ಧೀಕರಣಗೊಳಿಸುವ ಒಂದು ವಿಚಾರದಲ್ಲೂ ಇದು ಒಂದು ಒಳ್ಳೆಯ ಮಾರ್ಗ ಅಂತ ನಾವು ಹೇಳ್ಬೋದು. ಇದರಲ್ಲಿ ನಮ್ಮ ಇಂಜಿನಿಯರ್ ಆದ ಬಸವೇಗೌಡರು ನಮಗೆ ಇದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ನಮಗೆ ಆರ್ಡರನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ರಾವತ್ ಲಾಡ್ಜ್ನ ಮಾಲೀಕರಾದ ಹಂಸಾ ಅವರು ಅವರ ಬಿಲ್ಡಿಂಗಿಗೆ ಅಳವಡಿಸಿರೋದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಈ ಪಂಚಾಯತಿಯಿಂದನೂ ನಾವು ಏನು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಅದು ಅಪ್ರೂವ್ಡ್ ಸರ್ಟಿಫಿಕೇಷನ್ ನಾವು ಕೊಡ್ತೀವಿ ಅವರಿಗೆ. ಸೊ ಅದರಿಂದ ಅವರು ಸಹ ಸಂತೃಪ್ತರಾಗಿದ್ದಾರೆ. ಅಂದರೆ ಕಾವೇರಿ ಶುದ್ಧೀಕರಣ ವಿಚಾರದಲ್ಲಿ ಅವರು ಕಾವೇರಿಯನ್ನು ಶುದ್ಧ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದನ್ನು ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಯಾವುದೇ ಆದ ಕಾವೇರಿಗೆ ಆಗಲಿ ಅಥವಾ ಪರಿಸರ ಹಾನಿ ಯಾವುದು ಶುದ್ಧೀಕರಣಗೊಂಡ ನೀರನ್ನು ನಿತ್ಯದ ಚಟುವಟಿಕೆಗಳಿಗೆ ಬಳಸಬಹುದಾಗಿದೆ ಎಂದು ವಿವರ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ತಟದಲ್ಲಿ ಬರುವ 23 ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ತ್ಯಾಜ್ಯಗಳು ಹಾಗೂ ಕಲುಷಿತ ನೀರು ಕಾವೇರಿ ನದಿಗೆ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಪಂಚಾಯಿತಿಗಳಿಗೆ ಸುತ್ತೋಲೆ ಹೊರಡಿಸಿದ್ದು ನೂತನ ವಾಣಿಜ್ಯ ಕೇಂದ್ರಗಳಿಗೆ ಅನುಮತಿ ನೀಡುವ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಗುಡ್ಡೇಸೂರು ಗ್ರಾಮ ಪಂಚಾಯಿತಿ ಆಡಳಿತ ನೂತನ ವಾಣಿಜ್ಯ ಕೇಂದ್ರಗಳಿಗೆ ಅನುಮತಿ ನೀಡುವ ಸಂದರ್ಭ ಕಲುಷಿತ ನೀರು ನೇರವಾಗಿ ನದಿ ಸೇರದಂತೆ ಎಚ್ಚರ ವಹಿಸುತ್ತಿದೆ. ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಅನುಷ್ಠಾನಗೊಳಿಸುವಲ್ಲಿ ಮುಂದಾಗಿದೆ. ಇಂತಹ ಯೋಜನೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ನೀಡುವ ಕ್ರಮಕ್ಕೆ ಮುಂದಾದಲ್ಲಿ ವಾಣಿಜ್ಯೋದ್ಯಮಿಗಳಿಗೆ ಅನುಕೂಲ ಕಲ್ಪಿಸಿದಂತಾಗುತ್ತದೆ ಎಂದು ಶುದ್ಧೀಕರಣ ಘಟಕ ಅಳವಡಿಸಿರುವ ಉದ್ಯಮಿ ಹಂಸ ತಿಳಿಸಿದ್ದಾರೆ. ನದಿ ತಟದಲ್ಲಿ ನೇರವಾಗಿ ಉಂಟಾಗುವ ಕಲುಷಿಕೆಯನ್ನು ತಪ್ಪಿಸಲು ಈ ಮೂಲಕ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದಿದ್ದಾರೆ. ಈ ಒಂದು ಪ್ರಾಜೆಕ್ಟನ್ನು ಮಾಡಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತೇಳಿ ತಿಳ್ಕೊಂಡಿದ್ದೀವಿ. ನಮ್ಮ ಇಂಜಿನಿಯರ್ ಅವರು ಭಾಳ ಶ್ರಮಪಟ್ಟು ಈ ಒಂದು ಕಂಪನಿಯನ್ನು ಹುಡುಕಿ ಅವ್ರನ್ನ ಕರೆತಂದು ಈ ಕಾಣುವ ಇನ್ಸ್ಟಾಲೇಷನನ್ನು ನೀವು ನೋಡಿರ್ಬೋದು. ಇದರಲ್ಲಿ ನೀರು ಫಿಲ್ಟ್ರಾಗಿ ಹೊರಬರುತ್ತೆ. ಆ ಹೊರಬಂದ ನೀರನ್ನು ಪುನಃ ಇಲ್ಲಿ ಸ್ವೀಕರಿಸಿ ನಮಗೆ ಬೇಕಾದ ರೀತಿಯಲ್ಲಿ ಗಾರ್ಡನಿಗೆ ಅಥವಾ ಬಟ್ಟೆ ತೊಳೆಯಲಿಕ್ಕೆ ದಿನನಿತ್ಯ ಕಾರ್ಯಕ್ರಮಕ್ಕೆ ಎಕ್ಸೆಪ್ಟ್ ಕುಡಿಯುವ ಇದರಲ್ಲಿ ಉಪಯೋಗಿಸ್ಬೋದು. ಈ ಒಂದು ಅನುಸರಣೆ ಎಲ್ಲರೂ ಮಾಡಿದ್ರೆ ಖಂಡಿತವಾಗಿಯೂ ಪರಿಸರಕ್ಕೂ ಉತ್ತಮ, ನಮ್ಮ ಕಾವೇರಿ ನದಿಯ ಕ್ಲೀನಿಂಗೋಸ್ಕರ ಎಲ್ಲರೂ ಶ್ರಮ ಪಡುವಂತೆ ಈ ಒಂದು ಪ್ರಾಜೆಕ್ಟನ್ನು ಬಳಸಿಕೊಂಡ್ರೆ ಬಹಳ ಉತ್ತಮ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇದೀಗ ಪುಟ್ಟ ವಿರಾಮದ ನಂತರ ಕಾವೇರಿ ಸುದ್ದಿ ಮುಂದುವರಿಯುತ್ತದೆ. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್ ಅಪ್ಲಯನ್ಸಸ್, ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಪುಟ್ಟ ವಿರಾಮದ ನಂತರ ಕಾವೇರಿ ಸುದ್ದಿಗೆ ಸ್ವಾಗತ. ಕುಶಾಲನಗರದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಂಚಾಯಿತಿ ನಿಗದಿಪಡಿಸಿರುವ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಪಟ್ಟಣ ವ್ಯಾಪ್ತಿಯ 7 ಶಾಲಾ ಕಾಲೇಜುಗಳು ಕಳೆದ ಹಲವು ವರ್ಷಗಳಿಂದ ಲಕ್ಷಗಟ್ಟಲೆ ರುಗಳ ತೆರಿಗೆಯನ್ನು ಪಾವತಿಸುವಲ್ಲಿ ಬಾಕಿ ಉಳಿಸಿಕೊಂಡಿದೆ.
ಸಾಮಾನ್ಯ ನಾಗರಿಕರಿಂದ ಒತ್ತಡಪೂರ್ವಕವಾಗಿ ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ಅರ್ಧ ಕೋಟಿ ರುಗಳಿಗೂ ಅಧಿಕ ಕಂದಾಯವನ್ನು ಬಾಕಿ ಉಳಿಸಿರುವ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ತನಿಖೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಎಚ್ಎಸ್ ಅಶೋಕ್ ಆಗ್ರಹಿಸಿದ್ದಾರೆ. ಕುಶಾಲನಗರದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಶಾಲಾ ಕಾಲೇಜುಗಳು ಪಂಚಾಯಿತಿ ನಿಗದಿಪಡಿಸಿರುವ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಪಟ್ಟಣ ವ್ಯಾಪ್ತಿಯ 7 ಶಾಲಾ ಕಾಲೇಜುಗಳು ಕಳೆದ ಹಲವು ವರ್ಷಗಳಿಂದ ಲಕ್ಷಗಟ್ಟಲೆ ರುಗಳ ತೆರಿಗೆಯನ್ನು ಪಾವತಿಸುವಲ್ಲಿ ಬಾಕಿ ಉಳಿಸಿಕೊಂಡಿದೆ. ಕುಶಾಲನಗರದ ಉದ್ಯಮಿ ಎಚ್ಎಸ್ ಅಶೋಕ್ ಮಾಹಿತಿ ಹಕ್ಕು ಅಧಿನಿಯಮದಡಿ ಈ ಬಗ್ಗೆ ಪಂಚಾಯಿತಿಯಿಂದ ಮಾಹಿತಿ ಕೋರಿದ ಸಂದರ್ಭ ಈ ವಿಷಯ ಬೆಳಕಿಗೆ ಬಂದಿದೆ. ಕುಶಾಲನಗರದ ಮಹಾತ್ಮ ಗಾಂಧಿ ಕಾಲೇಜು, ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು, ಬ್ರಿಲಿಯಂಟ್ ಬ್ಲೂಮ್ ಶಾಲೆ, ಫಾತಿಮಾ ಪ್ರೌಢಶಾಲೆ ಮತ್ತು ಕಾನ್ವೆಂಟ್, ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನಭಾರತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಲ್ಲಿನ ತನಕ ತೆರಿಗೆ ಪಾವತಿಸಿಲ್ಲ ಎಂದು ಪಟ್ಟಣ ಪಂಚಾಯಿತಿ ದಾಖಲೆಗಳು ತೋರಿಸಿದೆ. ಕೆಲವು ಶಾಲಾ ಕಾಲೇಜುಗಳು 5 ಲಕ್ಷ ರುಗಳಿಗೂ ಅಧಿಕ ತೆರಿಗೆ ಪಾವತಿಸಲು ಬಾಕಿ ಇದ್ದರೂ ಇಲ್ಲಿಯ ತನಕ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸದಿರುವುದು ಸಂಶಯಕ್ಕೆ ಎಡೆ ಮಾಡಿದಂತಿದೆ. ಸಾಮಾನ್ಯ ನಾಗರಿಕರಿಂದ ಒತ್ತಡಪೂರ್ವಕವಾಗಿ ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ಅರ್ಧ ಕೋಟಿ ರುಗಳಿಗೂ ಅಧಿಕ ಕಂದಾಯವನ್ನು ಬಾಕಿ ಉಳಿಸಿರುವ ಬಗ್ಗೆ ತನಿಖೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಎಚ್ಎಸ್ ಅಶೋಕ್ ಆಗ್ರಹಿಸಿದ್ದಾರೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಏನು ಅನುದಾನ ರಹಿತ ಖಾಸಗಿ ಶಾಲೆಗಳು ಸಹ ಇದುವರೆಗೆ ಕಂದಾಯನ ಪಾಲಿಸ್ತಾ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಅವ್ರಿಗೆ ಪಂಚಾಯತಿಗೆ ಗಮನ ತಂದರೂ ಸಹ ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೆ ಯಾವುದೇ ರೀತಿ 1 ರೂಪಾಯಿ ಸಹ ಅವರು ಕಂದಾಯನ ಪಂಚಾಯತಿ ಪಾವತಿಸಿದ್ದಾರೆ. ವ್ಯಾಪ್ತಿಯಲ್ಲಿ ಒಬ್ಬರು ಯಾವ್ದಾರು ಲೇಔಟ್ ಮಾಡೋ ಒಂದು 10 ಎಕರೆ ಇದ್ದರೆ ಬರೀ 2 ಎಕರೆ ಲೇಔಟ್ ಮಾಡ್ತಾರೆ. ಕೆಲವರು ಪುನಃ ಉಳಿದಿದ್ದಂತೆ 8 ಎಕರೆನೂ ಸಹ ಆದಾಯವನ್ನು ನಾವು ಹಾಕಿ ರಿಜಿಸ್ಟರ್ ಮಾಡೋ ಪರಿಪಾಠ ಇದೆ. ಒಂದ್ಸರಿ ಅವ್ರು ಲೇಔಟ್ ಮಾಡಿದ್ಮೇಲೆ ಅವರು ಅದಕ್ಕೆ ಏನು ಒಟ್ಟು ಲೇಔಟ್ ಮಾಡಿರ್ತಾರೆ ಒಂದು 3 ಸೈಟ್ ಇದ್ದರೆ 40% ಸೈಟ್ಗೆ ಡೆವಲಪ್ ಮಾಡೋಕ್ಕೆ ರಿಲೀಸ್ ಮಾಡ್ಕೊಳ್ತಾರೆ. ಆದರೆ ರಿಲೀಸ್ ಮಾಡಿದ ತಕ್ಷಣ ಅವರು ಚರಂಡಿ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ವಿದ್ಯುತ್ ಶಕ್ತಿ ಸೌಲಭ್ಯ ಕೊಡಿಸ್ಬೇಕು, ಪಾರ್ಕಿಂಗ್ ಡೆವಲಪ್ ಮಾಡಬೇಕು, ಪಾರ್ಕಿಂಗ್ ಮತ್ತು ಗಾರ್ಡನಿಂಗ್ ಡೆವಲಪ್ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಇವರು ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ 40% ರಿಲೀಸ್ ಮಾಡೋಕ್ಕಿಂತ 100% ರಿಲೀಸ್ ಮಾಡಿ ಕೆಲವು ಲೇಔಟ್ಗಳಲ್ಲಿ ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ. ಆದರೂ ಸಹ ಈ ಕೆಲವು ಉದಾಹರಣೆಗೆ ಭವಾನಿ ಲೇಔಟ್ ಅಂತ ಇದೆ ಬೈಕ್ನಲ್ಲಿ ಫಸ್ಟ್ ಬ್ಲಾಕಲ್ಲಿ, ಅದಕ್ಕೆ ಪಂಚಾಯತ್ ವತಿಯಿಂದ ಜಲ್ಲಿ ಮತ್ತು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬಗಾರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪಿರಿಯಾಪಟ್ಟಣ ಘಟಕದ ವತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು. ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದ ರೈತರು ಪಿರಿಯಾಪಟ್ಟಣ ತಹಶೀಲ್ದಾರ್ ಕಚೇರಿ ಮುಂಭಾಗ ಬುಧವಾರ ಧರಣಿ ನಡೆಸಿದರು. ಪಿರಿಯಾಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪಿರಿಯಾಪಟ್ಟಣ ಘಟಕದ ವತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು. ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದ ರೈತರು ಪಿರಿಯಾಪಟ್ಟಣ ತಹಶೀಲ್ದಾರ್ ಕಚೇರಿ ಮುಂಭಾಗ ಬುಧವಾರ ಧರಣಿ ನಡೆಸಿದರು. ನೋಟಿಸ್ ಕೊಡೋಕೆ ನಿಮ್ಗೆ ಏನಾದ್ರು ಬಂದು ದಯವಿಟ್ಟು ಕೊಡಬೇಡಿ ಅಂತ ನಾವು ಕೇಳ್ತಾ ಇದೀವಿ ಅವ್ರಿಗೆ. ಹೌದು ಸರ್. ಒಂದು ಇನ್ನೊಂದೇನಪ್ಪ ಅಂದ್ರೆ ಸಾಗುವಳಿ ಪತ್ರ ಆಗಿಲ್ಲ ಅನ್ನೋ ಕಾರಣಕ್ಕೆ ಕೆಲವರ ಗ್ರಾಮದವ್ರು ಏನ್ ಮಾಡ್ತಾರೆ, ಅಲ್ಲಿ ಗ್ರಾಮದ ರಾಜಕಾರಣನೋ ಯಾರ ಮುಖಂಡ್ರು ಏನ್ ಮಾಡ್ತಾರೆ, ಸಾರ್ವಜನಿಕ ಉಪಯೋಗಕ್ಕೆ ರಸ್ತೆ ಬೇಕು, ನಿವೇಶನ ಬೇಕು ಅಂತ ಹೇಳಿ ಬಡವರು ಯಾರು ಹೇಳೋರ್ ಕಡೆಲ್ಲ ಅಂತ ಬಡವರು ಹುಡುಕಿ ತೊಂದರೆ ಕೊಡ್ತಾವ್ರೆ. ಅದಕ್ಕೆ ಈ ದೊಡ್ಡವ್ರ ಬೇಕು ಒನ್ನಮನ್ ಜಮೀನಿದೆ ಕಾರಣ ಆಯ್ತಾ, ಅಲ್ಲಿ ಬಂದವರು ಅವರು. ಸೊ ಈ ತರ ಇದನ್ನ ಕಾಪಾಡ್ಬೇಕಾದ್ರೆ ಯಾರು, ಅನಾಥರನ್ನ ದಿಕ್ಕಿಲ್ದವ್ರನ್ನ ಕಾಪಾಡ್ಬೇಕಾದ ಸರ್ಕಾರ ಅಂದ್ರೆ ಸರ್ಕಾರದವ್ರು. ಅಂಥವ್ರಿಗೆಲ್ಲ ಈಗ ಬದಲಿ ಪರಿಹಾರ ಕೊಡಕ್ಕಾಗಲ್ಲ. ಯಾರೋ ಸರ್ವೆ ಇರೋ ಇದು ಸಾಗುವಳಿ ಇರೋ ಭೂಮಿ ಮೇಲೆ ಅಷ್ಟೇ ತಗೊಂಡೋದ್ರೆ ಅವ್ರು ಪರಿಹಾರ ತಗೊಳ್ತಾರೆ. ಇವ್ರಿಗೆ ಪರಿಹಾರನೂ ಇಲ್ಲ, ಭೂಮಿನೂ ಇಲ್ಲ. ಇಂಥ ಅನ್ಯಾಯ ನಡೀತದೆ ಇಲ್ಲಿ. ಅದಕ್ಕೆ ದಯಮಾಡಿ ಸ್ವಲ್ಪ ಸಾಮಾಜಿಕ ನ್ಯಾಯನ ತಿಳ್ಕೊಳ್ಬೇಕು. ಯಾರು ಕಷ್ಟದವ್ರೆ, ಬಡವ್ರ ಬಗ್ರವ್ರೆ, ಆ ಭೂಮಿನ ಈ ಥರ ಸಾರ್ವಜನಿಕ ಉದ್ದೇಶಕ್ಕೆ ಕಿತ್ಕೊಳ್ಳೋದು ನಿಲ್ಲಿಸ್ಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಅಂಶ ಇದು ಮುಂದುವರೆದ್ರೆ ಇನ್ನು ಮುಂದಿನ ದಿನಗಳ ದೀರ್ಘ ಹೋರಾಟ ನಾವು ಮಾಡ್ಬೇಕಾಗ್ತದೆ. ಹೌದಾ, ಇದು ನಾವು ಹೇಳಕ್ ಬಯಸೋದು. ಸೊ ಈಗ ಒಂದು ಮನೆ ಪತ್ರ ಇದೆ, ಆ ಮನೆ ಪತ್ರ ಓದಿ ನಮ್ಮ ಇವ್ರು ಕೊಡ್ತಾರೆ,
ಅದಾದ್ಮೇಲೆ ನೀವು ತಹಸೀಲ್ದಾರ್ ಯಾರಿದ್ದಾರೆ? ಯಾರು ತಹಸೀಲ್ದಾರ್ ಇಲ್ಲಿ? ಈಗ ತಳವಾರ ಅಂತ ಏನಿದ್ದಾರೆ, ಅವ್ರ ಜೊತೆ ನಮ್ಮ ಸಂಘದ ಮುಖಂಡರ ಜೊತೆ ಒಂದು ಮೀಟಿಂಗ್ನ ಫಿಕ್ಸ್ ಮಾಡಬೇಕು. ಅವರು ಆ ಮೀಟಿಂಗ್ ಫಿಕ್ಸ್ ಮಾಡಿದಾಗ ಅಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಎಲ್ಲ ರೈತರ ಸಮಸ್ಯೆಗಳನ್ನ ಕುರಿತು ನಾವು ಚರ್ಚೆ ಮಾಡೋಣ. ಹೆಂಗೆ ಹುಣಸೂರಿನಲ್ಲಿ ಸಾಗುವಳಿ ಪತ್ರ ಕೊಡ್ತಾ ಇದಾರೆ ಹಂಗೆ ಸಾಗುವಳಿ ಪತ್ರ ಕೊಡೋದಕ್ಕೆ ಇವರು ತಕ್ಷಣ ಕ್ರಮ ತಗೊಳ್ಬೇಕು. ಅದಕ್ಕೆ ಅದೇ ಹೊಸದಾಗಿ ಅರ್ಜಿ ತಗೊಳಕ್ಕೆ ನಾವೇನ್ ತೀರ್ಮಾನ ಮಾಡಿದೀವಿ, ಈ ರಾಜ್ಯ ಸರ್ಕಾರಕ್ಕೆ ಇವರು ಒಂದು ರಿಪೋರ್ಟ್ ಕಳಿಸ್ಬೇಕು. ಏನಂತ, ಪಿರಿಯಾಪಟ್ಟಣ ತಾಲೂಕಿನ ಇಟ್ಟು ಬಗರಿಗೂ ಸಾಗುವಳಿದಾರ ಸರ್ಕಾರಿ ಜಮೀನು ಅರಣ್ಯ ಒತ್ತುವರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡಬೇಕು. ರೈತರಿಗೆ ನೋಟಿಸ್ ನೀಡಿ ಒಕ್ಕಲೆಬ್ಬಿಸುವ ರೈತ ವಿರೋಧಿ ಕ್ರಮವನ್ನು ಅಧಿಕಾರಿಗಳು ಕೈಬಿಡಬೇಕು. ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟು ರೈತರು ಧರಣಿ ನಡೆಸಿದರು. ನಂತರ ಕಂದಾಯ ಅಧಿಕಾರಿಗಳಿಗೆ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಚನಕಲ್ ಕಾವಲು ಮತ್ತು ಇತರ ಎಲ್ಲ ಕಡೆ ಪ್ರದೇಶದಲ್ಲಿ ಏನಾಗಿದೆ, 40-50 ವರ್ಷದ ಸಾಗುವಳಿ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಸಾಗುವಳಿ ಪತ್ರ ಕೊಡೋದ್ರಲ್ಲಿ ಈ ಸರ್ಕಾರದ ಕಾಲಕ್ಕೆ ಬಂದ ತಹಸೀಲ್ದಾರ್ ಸರಿಯಾಗಿ ಕ್ರಮ ತಗೊಂಡಿಲ್ಲ. ರೈತರು ತಿಳುವಳಿಕೆ ಎಲ್ಲ, ಅಕ್ಷರ ಕಡಿಮೆ, ಅವ್ರ ಗಮನಕ್ಕೆ ಬರಲಿಲ್ಲ. ಆಗ 50 ವರ್ಷದಿಂದ ಬರ್ದಿದ್ರು ಕೂಡ ಸಾಗುವಳಿ ಪತ್ರ ಕೊಡ್ತಲ್ಲ. ಮತ್ತು ಇದು ಫಾರಂ ನಂಬರ್ 50-53 ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ರು ಕೂಡ ಇವರು ಬೆಲೆ ಮಾಡಿಲ್ಲ. ಈಗ ಬೇರೆ ತಾಲೂಕಲ್ಲಿ ಸಾಗುವಳಿ ಪತ್ರ ಕೊಡ್ತಾರೆ, ಹುಣಸೂರು ತಾಲೂಕಲ್ಲಿ. ಇಲ್ಲಿನ MLA ಅವರು ಸರಿಯಾಗಿ ಕ್ರಮ ತಗೊಳ್ತಾರೆ. ಹಾಗಾಗಿ ನಾವು ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಈ ಗೋಮಾಳ, ಗುಂಡುತೋಪು, ಅರಣ್ಯ ಭೂಮಿಗಳಲ್ಲಿ ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸಾಗುವಳಿ ಪತ್ರ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ತಕ್ಷಣ ಮನವಿ ಕೊಡಬೇಕು, ಒಂದು ಒತ್ತಾಸೆ ನಿಲ್ಲಬೇಕು. ಮತ್ತು ಯಾರ್ಯಾರು ಸಾಗುವಳಿ ಪತ್ರ ಆಗಿಲ್ಲ ಅಂತ ಬಡವರನ್ನ ಒಕ್ಕಲೆಬ್ಸೋದು, ಅವ್ರ ಭೂಮಿ ಕಿತ್ಕೊಳ್ಳೋ ಪ್ರಯತ್ನ ಇಲ್ಲಿನ ತಹಸೀಲ್ದಾರ್ ತಾಲೂಕು ಆಡಳಿತ ಮಾಡ್ತಾರೆ. ಅದು ಅನ್ಯಾಯದ ಕ್ರಮ, ಬಡವರ ವಿರೋಧಿ ನೀತಿ ಅದು. ಅದನ್ನೇ ಇವರು ತಕ್ಷಣ ಕೈ ಬಿಡಬೇಕು. ಹಾಗೆಯೇ ಇಲ್ಲಿ ರೈತರ ಭೂಮಿಗಳಿಗೆ ಪಕ್ಕ ಬೋರ್ಡ್ ಮಾಡಲಿಲ್ಲ, ಸರ್ವೆ ಮಾಡಲಿಲ್ಲ. ಒಂದೇ RTCಲಿ 20-30 ಹೆಸರುಗಳು ಬರ್ತವೆ. ಹಿಂಗೆಲ್ಲ ಆಗೋದು ಏನಾಗ್ತದೆ, ಅವ್ರಿಗೆ ಒಂದು ಪೋತಿ ಆದರೆ ಖಾತೆ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ, ಮಾರಾಟಕ್ಕಾಗಲ್ಲ, ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಂಥ ನಡವಳಿಕೆಗಳಿದ್ದಾವೆ. ಹಾಗಾಗಿ ಎಲ್ಲ ರೈತರ ಭೂಮಿನ ಸರ್ವೆ ಮಾಡಿ ಒಂದು ಅವ್ರಿಗೆ ಪಕ್ಕ ಬೋರ್ಡ್ ಮಾಡಿ ಹಕ್ಕುಪತ್ರ ಕೊಡಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರ ಗೋಮಾಳ, ಗುಂಡುತೋಪು ಸಂಬಂಧಪಟ್ಟಂಗೆ ಇದೇನು ಇದು ಕಾಯ್ದೆ ಸೆಕ್ಷನ್ 163ಕ್ಕೆ 69ಕ್ಕೆ ತಿದ್ದುಪಡಿ ಮಾಡಿ ಎಲ್ಲ ಗೋಮಾಳ ಭೂಮಿಗಳನ್ನು ಕೂಡ ಸಾಗುವಳಿ ಪತ್ರ ಕ್ರಮ ತಗೊಳ್ಬೇಕು. ಮತ್ತು ಪಿರಿಯಾಪಟ್ಟಣ ತಾಲೂಕಿಂದ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಸಾಗುವಳಿ ಆಗದಿರೋ ಭೂಮಿಗಳು ಕೂಡ ಸಾಗುವಳಿ ಪತ್ರ ಕೊಡೋದಕ್ಕೆ ಕ್ರಮ ತಗೊಳ್ಬೇಕಂತೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಹಾಕೋದಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಸರ್, ಈಗ ನೀವು ಮನವಿ ಕೊಟ್ಟರಲ್ಲ, ಏನು ಹೇಳಿದ್ರು? ಈಗ ಅವರು ಮನವಿ ಕೊಟ್ಟು ಈಗ ಡೆಪ್ಯೂಟಿ ತಹಸೀಲ್ದಾರು ತಗೊಂಡಿದ್ದ ನಮ್ಮ ಮನವಿನ. ಅವರು ತಹಸೀಲ್ದಾರ್ ಇರಲಿಲ್ಲ. ಅದಕ್ಕೆ ನಾವು ಒಂದು ವಾರದೊಳಗಡೆ ನಮ್ಮದು ಸಂಘದ ಮುಖಂಡರ ಮೀಟಿಂಗ್ ಕರಿತೀವಿ, ಅಲ್ಲಿ ಚರ್ಚೆ ಮಾಡೋಣ, ತಾಲೂಕಿನ ಸಮಸ್ಯೆಗಳಿಗೆ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಇನ್ನೊಂದೇನಪ್ಪ, ನಮಗೆ ಹೊಸದಾಗಿ ಅರ್ಜಿ ಹಾಕ್ಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಪತ್ರ ಬರೀತೀವಿ ನಮ್ಮ ಪರವಾಗಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆ ಬಸವರಾಜು, ಜಿಲ್ಲಾ ಸಹ ಸಂಚಾಲಕ ಜಗದೀಶ್ ಸೂರ್ಯ ಸೇರಿದಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆ ಬಸವರಾಜು, ಜಿಲ್ಲಾ ಸಹ ಸಂಚಾಲಕ ಜಗದೀಶ್ ಸೂರ್ಯ ಸೇರಿದಂತೆ ರೈತ ಪ್ರಮುಖರು ಹಾಗೂ ನೂರಾರು ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಹಾರಂಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮಟ್ಟ ಬಹುತೇಕ ಕುಸಿತ ಕಂಡು ಬಂದಿದ್ದು, ಈ ಬಾರಿಗೆ ಬೇಸಿಗೆ ಬೆಳೆಗೆ ನೀರಿನ ಅಭಾವ ಉಂಟಾಗಲಿದೆ. ಜಲಾಶಯದಲ್ಲಿ ಕೇವಲ 2.28 TMC ನೀರಿನ ಸಂಗ್ರಹವಿದ್ದು, ಇದರಲ್ಲಿ ಕೇವಲ 1.5 TMC ಪ್ರಮಾಣದ ನೀರನ್ನು ಬಳಸಲು ಸಾಧ್ಯವಿದೆ. ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹ 8.5 TMC ಪ್ರಮಾಣವಾಗಿದ್ದು, ಬೇಸಿಗೆ ಬೆಳೆಗೆ ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ನೀರಿನ ಅಭಾವ ಎದುರಿಸಲಿದ್ದಾರೆ. ಹಾರಂಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮಟ್ಟ ಬಹುತೇಕ ಕುಸಿತ ಕಂಡು ಬಂದಿದ್ದು, ಈ ಬಾರಿ ಬೇಸಿಗೆ ಬೆಳೆಗೆ ನೀರಿನ ಅಭಾವ ಉಂಟಾಗಲಿದೆ. ಜಲಾಶಯದಲ್ಲಿ ಕೇವಲ 2.28 TMC ನೀರಿನ ಸಂಗ್ರಹವಿದ್ದು, ಇದರಲ್ಲಿ ಕೇವಲ 1.5 TMC ಪ್ರಮಾಣದ ನೀರನ್ನು ಬಳಸಲು ಸಾಧ್ಯವಿದೆ. ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹ ಪ್ರಮಾಣ 8.5 TMC ಆಗಿದೆ. ಇದೀಗ ಕಾಲುವೆ ಮೂಲಕ ಅಚ್ಚುಕಟ್ಟು ವ್ಯಾಪ್ತಿಯ ಬೆಳೆಗಳಿಗೆ 1600 ಕ್ಯೂಸೆಕ್ಸ್ ನೀರು ಹರಿಯಬಿಡಲಾಗುತ್ತಿದ್ದು, ಜಲಾಶಯಕ್ಕೆ ಕೇವಲ 205 ಕ್ಯೂಸೆಕ್ಸ್ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಈ ಸಾಲಿನಲ್ಲಿ ಹಾರಂಗಿ ಜಲಾಶಯಕ್ಕೆ ಇದುವರೆಗೆ ಒಟ್ಟು 36.87 TMC ಪ್ರಮಾಣದ ನೀರು ಹರಿದು ಬಂದಿದೆ. ಹೆಚ್ಚುವರಿ 22.3 TMC ಪ್ರಮಾಣದ ನೀರನ್ನು ನದಿಗೇರಿಸಲಾಗಿದೆ. 8.6 TMC ಪ್ರಮಾಣದ ನೀರನ್ನು ಕಾಲುವೆ ಮೂಲಕ ಹರಿಸಲಾಗಿದೆ ಎಂದು ಅಣೆಕಟ್ಟು ವಿಭಾಗದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಲಾನಯನ ಪ್ರದೇಶದಲ್ಲಿ ಈ ಸಾಲಿನ ಜೂನ್ 1ರಿಂದ ಇಂದಿನ ತನಕ 734.8 ಮಿಲಿಮೀಟರ್ ಪ್ರಮಾಣದ ಮಳೆಯಾಗಿತ್ತು. ಕಳೆದ ಬಾರಿಗಿಂತ ಈ ಬಾರಿ ಜಲಾಶಯದಲ್ಲಿ ನೀರಿನ ಕೊರತೆ ಕಂಡುಬಂದಿದೆ.
ಕಳೆದ ವರ್ಷದಲ್ಲಿ ಜಲಾಶಯಕ್ಕೆ ಇದೇ ಅವಧಿಯಲ್ಲಿ 50.75 TMC ಪ್ರಮಾಣದ ನೀರು ಹರಿದು ಬಂದಿತ್ತು. ಕಾಲುವೆ ಮೂಲಕ ಹರಿಬಿಡಲಾಗುತ್ತಿರುವ ನೀರು ಬಹುತೇಕ ಕಡೆ ಪೋಲಾಗುತ್ತಿದ್ದು ನದಿಯ ನೀರು ನದಿಗೆ ಸೇರುವಂಥ ದೃಶ್ಯ ಅಲ್ಲಲ್ಲಿ ಕಂಡುಬರುತ್ತಿದೆ. ಜಲಾಶಯದಿಂದ ಕಾಲುವೆ ಮೂಲಕ ನೀರು ಹರಿಸುವ ಸಂದರ್ಭ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದೆಡೆಯಾದರೆ, ಇನ್ನೊಂದೆಡೆ ಕಾಲುವೆಗಳ ಕಳಪೆ ಮಟ್ಟದ ಕಾಮಗಾರಿಯಿಂದ ನೀರು ಸೋರುತ್ತಿರುವುದಾಗಿ ರೈತರು ಆರೋಪ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 3ನೇ ವಾರದೊಳಗೆ ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರು ಬಹುತೇಕ ಖಾಲಿಯಾಗಲಿದೆ ಎಂದು ಅಣೆಕಟ್ಟು ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ನೀರಿನ ಮಟ್ಟ ಈ ರೀತಿ ಇದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2859 ಅಡಿಗಳು. ಅಣೆಕಟ್ಟಿನ ಇಂದಿನ ನೀರಿನ ಮಟ್ಟ 2815.68 ಅಡಿಗಳು. ಜಲಾಶಯದಲ್ಲಿ ನೀರಿನ ಸಂಗ್ರಹ ಪ್ರಮಾಣ 2.28 TMC. ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹ ಪ್ರಮಾಣ 8.5 TMC. ಜಲಾಶಯಕ್ಕೆ ನೀರಿನ ಒಳಹರಿವು 205 ಕ್ಯೂಸೆಕ್ಸ್. ಕಾಲುವೆಗೆ ಹರಿಸಲಾದ ನೀರಿನ ಪ್ರಮಾಣ 1600 ಕ್ಯೂಸೆಕ್ಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ನೆಮ್ಮದಿ ಕೆಡಿಸುತ್ತಿರುವ ರಾಜಕೀಯ ಮೇಲಾಟ. ಕಾದು ಪಾಲಾಗಿರುವ ವೈದ್ಯ ವಸತಿ ಗೃಹಗಳು. ಮೇಜರ್ ಸರ್ಜರಿ ಕಾಣಬೇಕಾದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ. ವಾಣಿಜ್ಯ ಕೇಂದ್ರಗಳಲ್ಲಿ ಬಳಕೆ ಮಾಡಿದ ನೀರನ್ನು ಮರುಬಳಕೆ ಮಾಡುವ ಶುದ್ಧೀಕರಣ ಘಟಕ. ಕುಶಾಲನಗರದ ವಾಣಿಜ್ಯ ಕೇಂದ್ರದಲ್ಲಿ ಅಳವಡಿಸಲಾಗಿರುವ ಫ್ರೀ ಫಿಲ್ಟರೇಷನ್ ಸಿಸ್ಟಮ್. ಕಾವೇರಿ ನದಿಗೆ ಸೇರುತ್ತಿರುವ ಕಲುಷಿತ ನೀರಿಗೆ ತಡೆಗೆ ನೂತನ ಮಾರ್ಗೋಪಾಯ. ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಭಾರಿ ತೆರಿಗೆ ವಂಚನೆ ಬಯಲಿಗೆ. ಲಕ್ಷಾಂತರ ರೂಪಾಯಿಗಳ ತೆರಿಗೆ ಪಾವತಿಸದೆ ದಿನ ದೂಡುತ್ತಿರುವ ಖಾಸಗಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್.ಎಸ್. ಅಶೋಕ್ ಆಗ್ರಹ. ರೈತರನ್ನು ಒಕ್ಕಲೆಬ್ಬಿಸುವ ಧೋರಣೆ ಖಂಡಿಸಿ ಪಿರಿಯಾಪಟ್ಟಣದಲ್ಲಿ ರೈತರ ಪ್ರತಿಭಟನೆ. ತಹಶೀಲ್ದಾರ್ ಕಚೇರಿ ಮುಂಭಾಗ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಿಂದ ಧರಣಿ. ಹಾರಂಗಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತ. ಜಲಾಶಯದಲ್ಲಿ ಕೇವಲ 2 TMC ಪ್ರಮಾಣದ ನೀರಿನ ಸಂಗ್ರಹ ಬಾಕಿ. ಬೇಸಿಗೆ ಬೆಳೆಗೆ ನೀರಿನ ಅಭಾವದೊಂದಿಗೆ ಪರದಾಡಬೇಕಾದ ರೈತಾಪಿ ವರ್ಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ನಿಮ್ಮ ಭೇಟಿ ಮುಂದಿನ ಕಾವೇರಿ ಸುದ್ದಿಯೊಂದಿಗೆ. ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಕಾವೇರಿ ಚಾನೆಲ್. ವಂದನೆಗಳೊಂದಿಗೆ ಸಿಂಚನ ಚಂದ್ರಮು.